ಚಿಯರ್ಸ್ ಚಿಯರ್ಸ್ ಟು ದ ನ್ಯೂ ಲೈಫ್ ಅಂದರೆ ಸಾಗರ್ ಲೈಫ್. ಸಾಗರಲ್ಲಿದ್ದೀವಿ, ಅದಕ್ಕೆ ಸಾಗರ್ ಲೈಫ್. ಯಾರ್ಯಾರು ಸಾಗರ್ ಅನ್ಕೋಬೇಡಿ. ಸಾಗರ್ ಗೊತ್ತಾಗುತ್ತೆ ನನಗೆ ನನ್ನ ಅಜ್ಜಿ ನನ್ನ ಎಷ್ಟು ಇಷ್ಟಪಡ್ತಾಳೆ ಅಂತ. ಇಟ್ಸ್ ಬೀನ್ ಅ ಮಂತ್, ಇಟ್ಸ್ ಬೀನ್ ಅ ವೀಕ್, ಇಟ್ಸ್ ಬೀನ್ ಅ 1 day or 2 days. ಆದ್ರೂ whenever she comes, she has her own energy. Look at that vibe she has, and the way she acting like a child only with me is next level. Human friendship are really good and really grateful. ಬ್ಯಾಕ್ ಟು ರುಚಿತಾ ಮಂಗ್ಲಿ ಕನ್ನಡ ಬ್ಲಾಗ್. ಸೊ ಇವತ್ತು ನಾನು ಗ್ಲೆನ್ ಸೀಕ್ರೆಟಲ್ಲಿದ್ದೀನಿ, ನಾಟ್ ಸ್ಕಿನ್ ಸೀಕ್ರೆಟ್. ಸೊ ಗ್ಲೆನ್ ಸೀಕ್ರೆಟಲ್ಲಿದ್ದೀನಿ. ಗ್ಲೆನ್ ಸೀಕ್ರೆಟಲ್ಲಿ ಏನಕ್ಕೆ ಬಂದಿದ್ದೀನಿ ಅಂತ ನಿಮಗೆ ವಿಡಿಯೋ ಥ್ರೂ ಔಟ್ ದ ವಿಡಿಯೋ ತೋರಿಸ್ತೀನಿ. ಸೊ ಟುಡೇ ಈಸ್ ವೆನ್ಸ್ಡೇ. ಸೊ ಇಲ್ಲಿ ಏನೇನೆಲ್ಲ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ ಏನು ಅಂತ ವಿಲ್ ಸಿ. Meet mom. ಸೂಪರ್ ಸ್ಟಾರ್, ಸೂಪರ್ ಡಾನ್ಸರ್. ಸೊ ಸೂಪರ್ ಸ್ಟಾರ್ಸ್ಗೆಲ್ಲ ಕೊರಿಯೋಗ್ರಫಿ ಮಾಡ್ತಾರೆ. ಸೊ ಸುಮಾ ಹಿಯರ್. ಬಟ್ ನಾನು ಒಂದು ರೀಲ್ ನೋಡಿ ಅವ್ರಿಗೆ ಫ್ಯಾನ್ ಆಗಿಬಿಟ್ಟಿದ್ದೀನಿ. ಹೇಳಿ ಸುಮಾ, ಪರವಾಗಿಲ್ಲ ನಿಮ್ಮ ಬಗ್ಗೆ. ನನ್ನ ಹೆಸರು ಸುಮಾ ಅಂತ ಅಂದ್ಬಿಟ್ಟು. ನಾನು ಪ್ರೊಫೆಷ್ನಲ್ ಡಾನ್ಸರು ಮತ್ತು ಅಸಿಸ್ಟೆಂಟ್ ಕೊರಿಯೋಗ್ರಫಿ ಮಾಡ್ತೀನಿ ಮೂವೀಸ್ಗೆಲ್ಲ. ಹಾಗೆ ಜುಂಬಾ ಟ್ರೈನರ್ ಏರೋಬಿಕ್ಸ್ ಕ್ಲಾಸಸ್ ತಗೊಳ್ತಾ ಇರ್ತೇನೆ. ಸೊ ಗ್ಲೆನ್ ಸೀಕ್ರೆಟ್ನ ಯು ಟ್ರಸ್ಟ್ ಇಟ್. ಸೊ ರಿಸಲ್ಟ್ ಅಂದರೆ ಇದು ಫಸ್ಟ್ ಟೈಮ್ ಬರ್ತಿರೋದು? 4 times 4 times ಬಂದಿದ್ದೀರಾ. ಏನು ಚೇಂಜಸ್ ಆಗಿದೆ? ವಾಟ್ ಯು ಟುಕ್? ಏನು ತೊಗೊಂಡಿದ್ರಿ? ನಾನು ಒಂದ್ಸಲ ಸ್ಕಿನ್ ತೊಗೊಂಡಿದ್ದೆ, ಮತ್ತು ನನಗೆ ಸ್ವಲ್ಪ ರೀಸೆಂಟಾಗಿ ಆಕ್ಸಿಡೆಂಟ್ ಆಗಿತ್ತು. ಫುಲ್ ಸ್ಕಾರ್ಸ್ ಎಲ್ಲ ಇತ್ತು, ಅದು ಫುಲ್ ಯು ಆರ್ ದ ಒನ್ ಆಫ್ ದಿ ಹುಡುಗಿರು ಡ್ಯಾನ್ಸರ್. ನೀವೇನಾ ಅದು? ಐ ವಾಸ್ ದೇರ್ ಅಲ್ವಾ ಅವಾಗ ಕೆಳಗಡೆ ಟ್ರೀಟ್ ಮಾಡಿದಾಗ? ನಿಮಗೆ ಹುಂಡಾಗಿತ್ತು? ಹೌದು ಹೌದು. ಹಾಂ, ಮರ್ತೋಗಿದ್ದೀರಾ ಅನ್ಸುತ್ತೆ. ಓಪಿಡಿಗೆ ಹೋಗ್ಬಾರ್ದಪ್ಪ, ಮರ್ತೋಗ್ಬಿಡ್ತಾರೆ ಪೇಷಂಟ್ ಎಲ್ಲ. ಇವ್ರಿಗೆ ಅಂದರೆ ಏನದು ಹೈವೇಲಿ ಇಬ್ರು ಹುಡುಗಿರು 2 wheeler ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿತ್ತು. ರೈಟ್, ಮೈಸೂರು ರೋಡಲ್ಲಿ. ಅದು ಒಂದು ಕಡೆ ಕೊರಿಯೋಗ್ರಫಿ ಬಿಟ್ಟು ಇನ್ನೊಂದು ಕಡೆ ಮಾಡಬೇಕು, ಎಮರ್ಜೆನ್ಸಿ ಅಂತ ಹೋಗ್ಬೇಕಾದ್ರೆ ಆಗಿತ್ತು. ಇವಾಗ ಸ್ಕಾರ್ಸ್ ಹೇಗಿದೆ? ಫುಲ್ ಹೋಗಿದೆ. ಅವತ್ತು ನೀವು ಶಾರ್ಟ್ಸಲ್ಲಿ ಬಂದಿದ್ರೆ ಅದಕ್ಕೆ ನಂಗೆ ಇವತ್ತು ಫುಲ್ ಅಟೇರೆ ಚೇಂಜು. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಇವ್ರ ಪೇಜ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿ. ಏನಿದೆ? ಸುಮಾರು ರೇಣುಕಾ. ತುಂಬ ಜೋರಾಗಿರ್ಬೇಕು. ಸುಮಾರು ರೇಣುಕಾ. ಸೊ ರಿಸಲ್ಟ್ ಚೆನ್ನಾಗಿ ಬರ್ತಿದೆ. ಸೊ ಯು ಚೂಸ್ ಗ್ಲೆನ್ ಸೀಕ್ರೆಟ್. ಥ್ಯಾಂಕ್ ಯು ಸೋ ಮಚ್. ಆಲ್ ಆಫ್ ಅ ಸಡನ್ ಮಾತಾಡಿಸ್ತೀನಿ. ಅದು ನೋಡಿ ಏನು ಮಾತಾಡ್ತೀನಿ. ಇವರು ನಮ್ಮ ರಕ್ಷಿತಾ ಮೇಡಮ್. ಇದೆಲ್ಲ ಪ್ರಾಪರ್ಟೀಸ್ನ ಇನ್ಚಾರ್ಜ್ ತಗೊಂಡು. ಓಕೆ, ಕಮ್. ಇದು ಥೆರಪಿ ರೂಮ್ ಆ್ಯಂಡ್ ದಟ್ ಈಸ್ ಇಟ್ಸ್ ಅ ಡೆಂಟಲ್ ರೂಮ್. ಸೊ ಡೆಂಟಲ್ ಡಾಕ್ಟರ್ ಬಂದಿಲ್ಲ. ಸೊ ಇಲ್ಲಿ ಕನ್ಸಲ್ಟೆಂಟ್ ಆಗಿ ಡಾಕ್ಟರ್ ಅಕ್ಷತಾ ಶೆಟ್ಟಿ ಅವರು ಬರ್ತಾರೆ. ಸೊ ಡಾಕ್ಟರ್ ಸುರೇಶ್ ಅವ್ರಿಗೂ ಅಷ್ಟೇ. ಇದು ದೊಡ್ಡ ಹಾಸ್ಪಿಟಲ್ ಇದೆ. ಅದ್ರ ಮೇಲ್ಗಡೆ ಗ್ಲೆನ್ ಸೀಕ್ರೆಟ್ ಅಂತ ಕಾಸ್ಮೆಟಾಲಜಿ ಇದೆ. ಸೊ ದಿಸ್ ಇಸ್ ಮೈ ಫೇವ್ರೆಟ್ ಪ್ಲೇಸ್. ನನ್ನ ಸ್ನ್ಯಾಪ್ಸ್ ಆಗಲಿ, ನನ್ನ ಇನ್ಸ್ಟಾ ಆಗಲಿ ಇಲ್ಲಿ ಬರುತ್ತೆ. ಬನ್ನಿ ಮೇಡಮ್, ಪರವಾಗಿಲ್ಲ ಬನ್ನಿ. ಶಿ ಈಸ್ ದ ಒನ್ ಡೂಯಿಂಗ್ ಅ ವಿಡಿಯೋ ಆಫ್ ಮೈನ್. ನೋಬಡಿ ಎಲ್ಸ್ ಕ್ಯಾನ್ ಡೂ ಇಟ್. ಅವ್ರು ಅಲೋ ಅಂದ್ರು, ನೀನು ಅಲೋ ಅಂದೆ. Treatment going on. Hydra facial. Okay. We have a MNRF machine here and CO2 machine here, laser machine there, Hydra facial advanced machine there.
ವಿ ಹ್ಯಾವ್ ಸೋ ಮೆನಿ ಅಡ್ವಾನ್ಸ್ ಟ್ರೀಟ್ಮೆಂಟ್ ಹಿಯರ್. ಸೊ ಯಾರಿಗೆಲ್ಲ ಅಡ್ವಾನ್ಸ್ ಟ್ರೀಟ್ಮೆಂಟ್ ಬೇಕು ಅಂತ ಅನಿಸುತ್ತೋ ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಹಾಕಿರ್ತೀನಿ. ಸೊ ಗೈಸ್, ನೀವು ನೋಡ್ತಾ ಇದ್ದೀರಾ, ಇದು ತುಂಬ ಹಳೆಯ ಸ್ಕಾರ್ಸು. ಅಂದರೆ ಕ್ಯಾಟ್ ಅವಳಿಗೆ ಕಂಪ್ಲೀಟಾಗಿ, ನನ್ನ ಪೇಷಂಟ್ಗೆ ಕಂಪ್ಲೀಟಾಗಿ ಸ್ಕಾರ್ ಮಾಡಿರೋದು. ಇಟ್ಸ್ ಬೀನ್ ಅ 20 years ಓಲ್ಡ್ ಸ್ಕಾರ್ಸ್. ನಮಗೆ ಗೊತ್ತಿಲ್ಲ ಇದು ಕಂಪ್ಲೀಟಾಗಿ ಹೋಗುತ್ತಾ ಅಂತ, ಬಟ್ ವಿ ಡೂ ಅ ಟ್ರೈಲ್. ಇವಾಗ ನಾನು ಫ್ರ್ಯಾಕ್ಚರ್ ಲೇಸರ್ ಮಾಡ್ತಿದ್ದೀನಿ. ಈ ಥರ ಸ್ಕಾರ್ಸ್ಗೆ ನಾವು ಫಿಲ್ಲರ್ಸ್ ಕೂಡ ಮಾಡ್ಬೋದು, ಒಂದು ಆಪ್ಷನ್. ಸೆಕೆಂಡ್ ಆಪ್ಷನ್ ಇಸ್ ನಾವು ಫ್ರ್ಯಾಕ್ಚರ್ ಲೇಸರ್ ಮಾಡ್ಬೋದು. ಸೊ ಫ್ರ್ಯಾಕ್ಚರ್ ಲೇಸರ್ ಅಟ್ಲೀಸ್ಟ್ 3 to 5 ಸಿಟ್ಟಿಂಗ್ಸ್ ಬೇಕು. ನಾನು ಇವಾಗ CO2 ಮಾಡಾದಮೇಲೆ ಸೊ ಐ ಆಮ್ ಡೂಯಿಂಗ್ ಕೂಲಿಂಗ್ ಥೆರಪಿ. ಯು ಕ್ಯಾನ್ ಸಿ ದಟ್ ಐ ಆಮ್ ಡೂಯಿಂಗ್ ದಿಸ್. ಅಟ್ಲೀಸ್ಟ್ ಫಸ್ಟ್ ಸಿಟ್ಟಿಂಗ್ 30%, ಸೆಕೆಂಡ್ 60 ಆ್ಯಂಡ್ 90% ನಾವು ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದೇ ಸೆಷನಲ್ಲಿ ಖಂಡಿತ ಆಗಲ್ಲ. ವಿ ಹ್ಯಾವ್ ಅ ಪೇಷನ್ಸ್. ಸೊ ತುಂಬ ಏನಾದರೂ ಪೇಷನ್ಸಿಂದ ವೆಯ್ಟ್ ಮಾಡಿದ್ರೆ ವಿ ಕ್ಯಾನ್ ಗೆಟ್ ಅ ಟ್ರೀಟ್ಮೆಂಟ್. ಆಫ್ಟರ್ ದಟ್ ನಂದು ಸೆಕೆಂಡ್ ಸೆಷನ್ ಆಫ್ ಲೇಸರ್ ಇತ್ತು, ಫೇಸಿಗೆ ಮಾತ್ರ ತೊಗೊಳ್ತಾ ಇರೋದು. ಸೊ ನನ್ನ ಫೇಶಿಯಲ್ ಹೇರ್ ಗ್ರೋತ್ ತುಂಬ ಲೆಸ್ ಇದೆ, ಬಟ್ ಆದ್ರೂ ಫೈನ್ ಹೇರ್ಸ್ನ ಐ ಡೋಂಟ್ ವಾಂಟ್ ಟು ಕೀಪ್ ಇಟ್, ಬಿಕಾಸ್ ನಾನೇನು ಮೇಕಪ್ ಮಾಡಲ್ಲ ಅಂದಮೇಲೆ ಐ ಶುಡ್ ಆಲ್ವೇಸ್ ಬಿ ಅ ಫ್ಲಾಲೆಸ್ ಸ್ಕಿನ್ ಅಲ್ವಾ, ನೀಡ್ ಅ ಫ್ಲಾಲೆಸ್ ಸ್ಕಿನ್. ಸೊ ಅದಕ್ಕೋಸ್ಕರ ಐ ಆಮ್ ಡೂಯಿಂಗ್ ದಿಸ್. ಇದು ಸೆಕೆಂಡ್ ಸಿಟ್ಟಿಂಗ್ ನಂಗೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಸೊ ಯು ಕ್ಯಾನ್ ಟ್ರೈ ಇಟ್. ಹೌ ವಾಸ್ ಇಟ್? ಫೀಲಿಂಗ್ ರಿಫ್ರೆಶ್ಡ್. ದಿಸ್ ಇಸ್ ಮೈ ಥರ್ಡ್ ಸೆಷನ್, ಐ ಥಿಂಕ್ ಸೆಕೆಂಡ್ ಸೆಷನ್. ಓಕೆ, ಇಟ್ ಇಸ್ ಗುಡ್. ಆಫ್ಟರ್ ಮೈ ಫಸ್ಟ್ ಸೆಷನ್ ಐ ಕ್ಯಾನ್ ಸಿ ದ ಲಿಟಲ್ ಏನೋ ಅಂದರೆ ನಿಧಾನಕ್ಕೆ ಹೇಗೆ ಗ್ರೋತ್ ಆಗ್ತಿದೆ ಅಂತ ಅನ್ಸ್ಬಿಟ್ಟು ಇಟ್ಸ್ ಬೀನ್ 2 months ಮಾಡಿಸಿ. another 4 session is there. ಹಾಯ್ ಗೈಸ್, ಈಗ ಬ್ಲಾಗ್ಗೆ ಎಂಡ್ ಕೊಡೋ ಸಮಯ ಬಂತು. ಸೊ ಇವಾಗ ಯಾರಿದ್ದಾರೆ ನಮ್ಮ ಜೊತೆಲಿ? ಆಬ್ವಿಯಸ್ಲಿ ಅವಳ ಡೈಲಾಗು, ಮೇಡಮ್ ಅವರು ಕಾರ್ ಓಡಿಸ್ತಾ ಇದ್ದಾರೆ. ಕರೆಕ್ಟ್. ನಾವಿವಾಗ ಒಂದು ವಿಷಯದ ಬಗ್ಗೆ ಮಾತಾಡೋಣ. ಸೊ ಗೈಸ್, ಐ ಥಿಂಕ್ ಇಟ್ಸ್ ಬಿನ್ ರಿಯಲಿ ಲಾಂಗ್ ಟೈಮ್ ನಿಮ್ಮ ಜೊತೆ ಎಲ್ಲ ಮಾತಾಡಿ. ಆದರೂ ಒಂದು ಟಾಪಿಕ್ ಅಂತ ಬಂದಾಗ ಯೂಶ್ವಲಿಯಾಗೆ ನಾವಿಬ್ಬರು ಇರೋದು ಒಂದು ತಕ್ಕಡಿ ಏನಂತಂದರೆ, ಯೂಶ್ವಲಿ ಯಾವುದೋ ಒಂದು ಧಾರಾವಾಹಿತು ಜೊತೆಯಲ್ಲಿ. ಎಸ್ ಆ ಜೊತೆಯಲ್ಲಿ ಸೀರಿಯಲ್ ನೋಡಿದ್ರೆ ಸಾಕು, ಬರೀ ಟ್ರಸ್ಟ್ ಅಂತ ಬರ್ತಾಯಿತ್ತು ಯೂಶ್ವಲಾಗೆ. ಸೊ ಆ ಸೀರಿಯಲ್ ಮುಖಾಂತರ ಹೆಂಗಿತ್ತು ಅಂದರೆ ಜನಗಳಿಗೆ ಮೇಯ್ನಾಗಿ ಅವ್ರ ಮೋಟಿವೇಶನ್ ಏನಿತ್ತು ಅಂದರೆ ಕೊಡೋದು ಟ್ರಸ್ಟ್. ಸೊ ಏನಕ್ಕೆ ಟ್ರಸ್ಟ್ ಯೂಶ್ವಲಿ ಇಂಪಾರ್ಟೆಂಟ್ ಅಂದರೆ, ನಾವಿಬ್ಬರು ಇವಾಗ ಹೆಂಗಿದ್ದೀವೋ ಅದು ಯಾವ್ದ್ರ ಮೇಲೆ ನಿಂತಿದೆ ಅಂದರೆ ಟ್ರಸ್ಟ್ ತಕ್ಕಡಿ ಮೇಲೆ ನಿಂತಿರೋದು. ಏನಕ್ಕೆ ಈ ಟಾಪಿಕ್ ಹೇಳ್ತಾ ಇದ್ದೀನಿ ಟ್ರಸ್ಟ್ ಅನ್ನೋದು ತಿಳಿಸ್ಕೊಡ್ತೀನಿ. ಚಿನ್ನಿ, ಟ್ರಸ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ. ಎಷ್ಟು ಅಂತ ಹೇಳಿದ್ರೆ ಅಷ್ಟು. ಒಂದ್ಸಲಿ ಟ್ರಸ್ಟ್ ಹೋಯಿತು ಅಂದರೆ ಮತ್ತೆ ಅದನ್ನು ಗಳಿಸ್ಕೊಳ್ಳೋಕ್ಕೆ ತುಂಬ ಕಷ್ಟಪಡಬೇಕು. ತುಂಬ ಅಷ್ಟು ಕಷ್ಟಪಟ್ಟರು ಆ ಒಂದು ಏನದು ಫಸ್ಟ್ ಇದ್ದ ಥರ ಟ್ರಸ್ಟ್ ಬರಲ್ಲ. ಹಾಗಂತ ಒಂದೇ ಒಂದು ತಪ್ಪಿಂದ ಮನುಷ್ಯನ ಅಳಿಯೋಕ್ಕಾಗಲ್ಲ. ಕರೆಕ್ಟ್. ಆ್ಯಂಡ್ ಮನುಷ್ಯನು ಕಳ್ಕೊಳ್ಳೋಕ್ಕೂ ಆಗಲ್ಲ. ಐ ಮೀನ್ ಕಳ್ಕೊಳ್ಳೋಕೆ ಯಾರು ಇಷ್ಟನೂ ಪಡಲ್ಲ. ಯಾಕಂದರೆ ಈಗಿರೋ ನನ್ನ ಜೀವ ಇನ್ನೊಂದು ನಿಮಿಷಕ್ಕೆ ಇರುತ್ತೆ ಅಲ್ಲೋ ಗೊತ್ತಿಲ್ಲ ಅಲ್ವಾ. ಸೊ ಸಿಮಿಲರ್ ವೇ ಯಾರು ಇಷ್ಟಪಡಲ್ಲ ಏನೋ ಆ ಮನುಷ್ಯನ ಕಳ್ಕೊಬೇಕು ಲೈಫಿಂದ ಅಂತ. ಬಟ್ ಏನಂದರೆ ಆ ಲೆವೆಲಿಗಿರೋ ಪ್ರೀತಿ ಆಗಿರಲಿ, ಆ ಲೆವೆಲಿಗಿರೋ ಅವ್ರು ಮಾಡೋ ತಪ್ಪನ್ನ ಮರೆಸ್ಬೋದು ಹೊರತು ನಂಬಿಕೆನ ಇದು ಮಾಡೋದಕ್ಕಾಗಲ್ಲ. ಮತ್ತೆ ಅದೇ ನಂಬಿಕೆ ಇಟ್ಟು ಒಂದು ಪ್ರೀತಿಸಿರೋ ಅಪ್ಪ ಅಮ್ಮ ನಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟಿರ್ತಾರೋ. ಏನಕ್ಕೆ ಹೌದು ಅಪ್ಪ ಅಮ್ಮ ನಮ್ಮ ಮೇಲೆ ಟ್ರಸ್ಟ್ ಇರ್ತಾರೆ? ಅಪ್ಪ ಅಮ್ಮನ ಬಿಟ್ಟು ಇನ್ನು ಯಾರೂ ಟ್ರಸ್ಟ್ ಇಡಲ್ವೇನೋ ಗೊತ್ತಿಲ್ಲ. ಮೋಸ್ಟ್ ಆಫ್ ಅವರಷ್ಟು ಇಡೋ ಅಷ್ಟು ನಮ್ಮನ್ನ ಯಾರು ಆ ಲೆವೆಲಿಗೆ ಟ್ರಸ್ಟ್ ಇಡಲ್ಲ. ನಮ್ಮ ಅಪ್ಪ ಅಮ್ಮ ಸ್ಕೂಲಿಗೆ ಕಳ್ಸಿದ್ರು, ಕಾಲೇಜಿಗೆ ಕಳ್ಸಿದ್ರು, ಕ್ಯಾಮ್ರಾ ಇಟ್ಬಿಟ್ಟು ಕಳ್ಸಿದ್ರ, ಅಥವಾ ನಮ್ಗೇನಾದ್ರು ಏನದು ಹೇರ್ ಟ್ಯಾಗ್ ಹಾಕ್ಬಿಟ್ಟು ಕಳ್ಸಿದ್ರ, ಅಥವಾ ನಮ್ಗೇನಾದ್ರು ಇವ್ರನ್ನ ಜೊತೆಲಿ ಕಳಿಸ್ಬಿಟ್ಟು ಕಳ್ಸಿದ್ರ? ಇಲ್ಲ ಅಲ್ವಾ. ನಾವು ಹೆಂಗೆ ಆ ಟ್ರಸ್ಟ್ನ ಉಳಿಸ್ಕೊಂಡ್ವಿ ಅಂತ ನೀವೇ ಥಿಂಕ್ ಮಾಡಿ ಒಂದ್ಸಲಿ, ಯಾವ ಥರ ಅದನ್ನ ಉಳಿಸ್ಕೊಂಡ್ವಿ ಅಂತ. ಸೊ ಹಾಗೇನೆ ನಾವು ನಮ್ಮ ಮಕ್ಳು, ಇವಾಗ ನಮಗೂ ಒಂದು ಮಗು ಇದೆ. ಸೊ ಆ ಟ್ರಸ್ಟು ಬೇಕಲ್ವಾ. ಆ್ಯಂಡ್ ಫಸ್ಟ್ ಆಫ್ ಆಲ್ ಆ ಟ್ರಸ್ಟ್ ಇಲ್ದರೆ, ಆ್ಯಂಡ್ ಇವಾಗ ಅದೊಂಥರ ಟ್ರಸ್ಟ್ ಆದರೆ, ಈಗ ನಾನು ರುಚಿ ಇಬ್ಬರು ಟುಗೆದರ್ ಇವಾಗ ಇರೋದು ಒಂದು ಟ್ರಸ್ಟ್. ಸೊ ಟ್ರಸ್ಟ್ ಇಲ್ಲ ಅಂದರೆ ನಾವು ಹಿಂಗಿರೋದಕ್ಕೆ ಚಾನ್ಸೇ ಇಲ್ಲ ಅಲ್ವಾ. ಆ ಬಾಂಡೇ ಕ್ರಿಯೇಟ್ ಆಗಲ್ಲ. ಆ್ಯಂಡ್ ಫಸ್ಟ್ ಆಫ್ ಆಲ್ ಆ ಬಾಂಡ್ ಆ ಟ್ರಸ್ಟ್ ಇಲ್ಲ ಅಂತಂದರೆ ಮೇನಾಗೆ ನಾವು ಇಷ್ಟು ಅರ್ಥ ಮಾಡ್ಕೊಳ್ಳೋಕೆ ಚಾನ್ಸೇ ಇಲ್ಲ. ಸೊ ನಾನೇನು ಹೇಳೋದು ಅಂದರೆ ಈ ವಿಡಿಯೋ ಮುಖಾಂತರ ದಯವಿಟ್ಟು ನಿಮಗೆ ಯಾವುದೇ ಒಂದು ಮನುಷ್ಯನ ಮೇಲೆ ಟ್ರಸ್ಟ್ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ವಾಕ್ ಅವೇ ಆಗಿ, ವಾಕ್ ಅವೇ ಆಗಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ದಯವಿಟ್ಟು ಮೋಸ ಮಾಡಬೇಡಿ. ಟ್ರಸ್ಟ್ ಅನ್ನೋ ಒಂದು ಪದ ಇಟ್ಕೊಂಡು ಅವ್ರಿಗೆ ಒಂಥರ ಮೋಸ ಮಾಡೋ ರೀತಿಯಲ್ಲಿ ಮೋಸ ದಯವಿಟ್ಟು ಮಾಡಬೇಡಿ. ಬಿಕಾಸ್ ಹುಡುಗಿ ಇನ್ನೊಂದ್ಸಲಿ ನಿಮ್ ಜೊತೆ ಇದ್ದು ಸತ್ತಂಗೆ, ಯಾಕಂದ್ರೆ ಆ ಇನ್ಸೆಕ್ಯೂರಿಟಿ ಅವಳ ಮೈಂಡಲ್ಲಿ ಇರುತ್ತೆ.
ಅದು ನಿಮ್ಮ ಹತ್ರ ಮಾತ್ರ ಇನ್ಸೆಕ್ಯೂರಿಟಿ ಇರಲ್ಲ ಅಂಡ್ ಜೀವನ ಪೂರ್ತಿ ಅದು ಮೈಂಡಲ್ಲಿ ಹೊಡ್ತಾನೆ ಇರುತ್ತೆ. ಏನೋ ದಟ್ ಇವಾಗ ಆಲ್ರೆಡಿ ಆಗಿದೆ, ಯಾವ ರೀತಿಯಾಗಿ ಆ್ಯಕ್ಚುಲಿ ಮುಂದೆ ಹೋಗ್ಬೋದು, ನಾನು ಇದು ಹೋಗೋದು ತಪ್ಪ ಇಲ್ಲ ಮಾತಾಡೋದು ತಪ್ಪ ಆ್ಯಂಡ್ ಈ ಮನುಷ್ಯನ ನಂಬೋದಾ. ಯಾರು ಬೇಕಾದ್ರೂ ಇರ್ಬೋದು. ಇಟ್ಸ್ ನಾಟ್ ಓನ್ಲಿ ದಟ್ ಓನ್ಲಿ ದ ಪರ್ಸನ್ ಟು ಪರ್ಸನ್ ಬರೀ ಮ್ಯಾನ್ ಟು ಗರ್ಲ್ ಆರ್ ಗರ್ಲ್ ಟು ಮ್ಯಾನ್ ಅಂತ ಏನಿಲ್ಲ. ಯಾರು ಬೇಕಾದ್ರೂ ಆಗಿರ್ಬೋದು, ರಕ್ತ ಸಂಬಂಧ ಆಗಿರ್ಬೋದು, ಆಚೆ ಫ್ರೆಂಡ್ಸ್ ಆಗಿರ್ಬೋದು, ಕಲೀಗ್ಸ್ ಆಗಿರ್ಬೋದು, ಎಂತ. ಯಾಕಂದರೆ ಡೈಲಿ ಲೈಫಲ್ಲಿ ನಾವು ಮೀಟ್ ಮಾಡೋದೇ ಮನುಷ್ಯನ ಅಲ್ವಾ. ಡೈಲಿ ಹಾಗೆ ಮರ ತಪ್ಪು ಮಾಡೋಕ್ಕಾಗಲ್ಲ, ಮನುಷ್ಯ ತಪ್ಪು ಮಾಡಲಿಲ್ಲ ಆದರೆ ಮರ ತಪ್ಪು ಮಾಡಲ್ಲ. ಮನುಷ್ಯ ತಪ್ಪು ಮಾಡಿ ಅದನ್ನ ಕ್ಷಮಿಸಿ ಇನ್ನ ಮತ್ತೆ ಆ ಒಂದು ಇದ್ರನ್ನ ತಿದ್ಕೊಂಡಿಲ್ಲ ಅಂದ್ರೆ ತುಂಬಾನೇ ಕಷ್ಟ. ಸೊ ಈ ಲೈಫಲ್ಲಿ ತುಂಬಾ ಕಷ್ಟ. ಹಾಗೆ ಪ್ರೀತಿಗೆ ಬೆಲೆ ಹೋಗಿದೆ. ಇವಾಗ ಏನೋ ಸಿಚುವೇಶನ್ಶಿಪ್ ಅಂತೆ. ಐ ಹ್ಯಾವ್ ಟು ಟಾಕ್ ಅಬೌಟ್ ದಿಸ್. ನಾನು ನಿಜ ಹೇಳ್ತೀನಿ, ಐ ಹರ್ಡ್ ವೆರಿ ರೀಸೆಂಟ್ಲಿ. ಕರೆಕ್ಟ್. ಅಂಡ್ ನಾನ್ 90s ಕಿಡ್. ಐ ಥಿಂಕ್ ವಿ ಬೋತ್ 90s ಕಿಡ್. ನಾವು ಇಷ್ಟೊಂದು ಫಾರ್ವರ್ಡ್ ಆಗಿ ಬೆಳೆದಿಲ್ಲ ಆನೆಸ್ಟ್ ಆಗಿ. ನಮ್ಮ ಮನೆಗಳಲ್ಲಿ ಫೋನ್ ಕೊಟ್ಟಿದೆ ಯಾವಾಗ ಅಂದ್ರೆ PU ಮುಗ್ದು ಡಿಗ್ರಿ ಟೈಮಲ್ಲಿ ಪಾಸ್ ಫಸ್ಟ್ ಕ್ಲಾಸ್ ಅಲ್ಲಿ ತೆಕ್ಕೊಡ್ತೀನಿ ಅಂತಾನೆ ಹೇಳಿರೋದು ನಮ್ಮ ಪೇರೆಂಟ್ಸ್. ಹಂಗು ಹಿಂಗು ಕದ್ದು ಮುಚ್ಚಿ ಅವ್ರ ಫೋನ್ಗಳಲ್ಲಿ ಈ ID ಏನೋ ಫೇಸ್ಬುಕ್, ಅದು ಇನ್ಸ್ಟಾಗ್ರಾಮ್ ಅಂತೂ ಚಾನ್ಸ್ ಇಲ್ಲ ಬಿಡಿ. ಹಂಗಿರ್ಬೇಕಾದ್ರೆ ನಮ್ಗೆ ಅದೆಲ್ಲ ಅದೇನು ಸಿಚುವೇಶನ್ಶಿಪ್ಪು. ಆಮೇಲೆ ಇನ್ನೊಂದೇನು ಗೊತ್ತಾ, ಈ ವ್ಲಾಗಲ್ಲಿ ನಾನು ಈ ಮಾತು ಹೇಳ್ತಿದ್ದೆ ಅಂತ ಬೇಜಾರು ಮಾಡ್ಕೋಬೇಡಿ. ಏನಕ್ಕೆ ಅಂದ್ರೆ ಇವಾಗ ಹೆಂಗಾಗಿದೆ ಜನ್ರೇಷನ್ ಅಂದ್ರೆ, ಒಂದ್ ಹುಡುಗಿ ಒಂದ್ ಹುಡುಗನ ಪಕ್ಕದಲ್ಲಿ ಮಾಡ್ಕೊಳ್ಳೋದು ಫ್ರೆಂಡ್ಶಿಪ್ ಅಂತೆ, ಬರೀ ಫ್ರೆಂಡ್ಶಿಪ್. ಅದು ಯಾವ ತರ ಫ್ರೆಂಡ್ಶಿಪ್ ಅಂತ ನನಗೆ ಹೊರಗಡೆ ಹೋಗಿ ಹೇಳ್ಕೊಳ್ಳೋದು ದಟ್ ಇಸ್ ಸಿಚುವೇಶನ್ಶಿಪ್ ಅಂತ. ನೋ, ಕೆಲವು 19s ಕಿಡ್ ನಾವ್ ಇನ್ನೂ ಇದೀವಿ, ನಮಗೆ ತುಂಬಾ ಹರ್ಟ್ ಆಗುತ್ತೆ ಇದೆಲ್ಲ ಬೇರೆಯವ್ರ ಬಾಯಲ್ಲಿ ಕೇಳಿದ್ರೆ. ನಮ್ಮ ಮನೆಗಳಲ್ಲಿ ನಾಟ್ ಫಾರ್ವರ್ಡ್ ಎನಫ್, ಇನ್ನ ಫಾರ್ವರ್ಡ್ ಆಗಿಲ್ಲ. ಅಂಡ್ ಫಸ್ಟ್ ಆಫ್ ಆಲ್ ನಮ್ಮ ಮನೆಗಳಲ್ಲಿ ಹಿಂಗೆ ಹೇಳ್ಕೊಟ್ಟು ಇಲ್ಲ, ಹಂಗ ಅವ್ರು ಹೇಳ್ಕೊಡೋದು ಅವಶ್ಯಕತೆನೂ ಇಲ್ಲ. ನಮ್ಮ ಮನೆಗಳಲ್ಲಿ ಹಂಗಿಲ್ಲ. ಅದೇನ್ ಎತ್ಕೊಂತಾರೋ ಗೊತ್ತಿಲ್ಲ. ಬಟ್ ಹುಡುಗರು ದಯವಿಟ್ಟು ಹುಡ್ಗಿರ್ ಮಾನ ಮರ್ಯಾದಿನ ತೆಗಿಬೇಡಿ. ಇಫ್ ಯು ಸ್ಲೆಪ್ಟ್ ವಿತ್ ಸಮ್ಮನ್ ಆಲ್ಸೋ, ಹೊರಗಡೆ ಹೋಗ್ಬಿಟ್ಟು ಗರ್ಲ್ ಫ್ರೆಂಡ್ ಆಗಿದ್ಲು ಮಚ್ಚ ನನ್ಗೆ ಒಳ್ಳೆ ರೀತಿಲಿ ಇದ್ಲು ಬಟ್ ಏನೋ ಆಯ್ತು ಅಂತ ಹೇಳ್ಬಿಡಿ. ಅದ್ರ ಬದಲು ಸಿಚುವೇಶನ್ಶಿಪ್ ಅಲ್ಲಿದೆ, ಬೇಡ ನನ್ಗದು ಅಂತ ಪ್ಲೀಸ್ ಡೋಂಟ್ ಇನ್ವಾಲ್ವ್ ದಟ್. ಅವಳದು ಒಂದು ಲೈಫ್ ಇದೆ, ಅವ್ರ ಅಮ್ಮ ಎತ್ತಿರೋಳು ಅವಳ ತಾಯಿ, ನಿಮ್ಗೂ ತಾಯಿ ಇದ್ದಾಳೆ, ಅಕ್ಕ ತಂಗಿರ್ ಜೊತೆ ಬೆಳ್ದಿರ್ತೀರಾ, ಯಾಕೆ ಏನಕ್ಕೆ ಬೇಕು? ಆಮೇಲೆ ಇನ್ನೊಂದೇನಂದ್ರೆ, ಒಂದು ಹುಡುಗಿ ಆದವರು ಇವಾಗ ನಾವು ಒಂದು ಹುಡುಗಿನ ಇನ್ನೊಂದು ಹುಡುಗಿ ನಂಬ್ತಾಳೆ ಅನ್ಕೊಳ್ಳಿ, ಎಕ್ಸಾಂಪಲ್ ಆಸ್ ಅ ಫ್ರೆಂಡ್. ಇಟ್ಸ್ ನಾಟ್ ಎಕ್ಸ್ಪೆಕ್ಟಿಂಗ್, ಏನೋ ಅವ್ರ ಕಡೆಯಿಂದೇನೆ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ ನಮಗಾಗಿರ್ಲಿ ಅವ್ರಿಗೆ ಆಗಿರ್ಲಿ. ಸೊ ಆ ಟ್ರಸ್ಟ್ ಅಂತ ಏನಿದೆ ಅದನ್ನ ಬಿಲ್ಡ್ ಮಾಡ್ಬೇಕು ಹೊತ್ತು ಯಾವತ್ತೂ ಡಿಲೀಟ್ ಮಾಡಬಾರ್ದು. ಐ ಮೀನ್ ಏನೋ ಒಂದು ನಂಬಿ ನಾವೇನೋ ಅವ್ರನ್ನ ಲೈಫಲ್ಲಿ ಹಿಂಗೆ ಇಟ್ಕೊಂಡಿರ್ತೀವಿ. ಏನ್ ಗೊತ್ತಾ ನಾವು ಮಾಡೋ ತಪ್ಪು, ಇಲ್ಲಿ ಇಟ್ಕೊಂಡಿರೋದನ್ನ ತಲೆ ಮೇಲೆ ಇಟ್ಕೊಂತೀವಲ್ಲ ಅದು ತಪ್ಪು. ಸೊ ನಾವ್ ಯಾವತ್ತು ಕೆಳಗಡೆನೆ ಇಕ್ಕಿದ್ರೆ ಅದು ನಮಗೆ ಆಕ್ಚುಲಿ ಪ್ರಾಬ್ಲಮ್ ಆಗಲ್ಲ, ನಮ್ಗೆ ಯಾವುದೇ ತರ ಅದು ವಿಷಕಾರಿ ಆಗಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ ಅದನ್ನ ಇಲ್ಲಿಂದ ತಗೊಂಡ್ ಮೇಲೆ ಇಕ್ತೀವಲ್ಲ ಅದೇ ಮಾಡೋದು ತಪ್ಪು ಆಕ್ಚುಲಿ. ನಾವು ಹೇಳ್ಬೇಕು ಅಂದ್ರೆ ನಾನು ಅವಳು ಮೀಟ್ ಆಗ್ದಲೆ ಒಂದ್ ವಾರ ಆದ್ಮೇಲೆ ಕಾಲ್ ಮಾಡಿ ವಿ ಯೂಸ್ ಟು ಟಾಕ್ ಅಟ್ಲೀಸ್ಟ್ 1.5 hour. ಯಾಕಂದ್ರೆ ಐಸಿರಿ ನಾನು ಎಲ್ಲ ಮಾತಾಡೋಷ್ಟು ಅಷ್ಟಾಗುತ್ತೆ. ವಾಟ್ ಎವರ್ ನಾನು ಏನೇ ಹೇಳಿದ್ರು ಶಿ ಟ್ರಸ್ಟ್ ಮೀ. ಯಾಕಂದ್ರೆ ನಾನು ಅದನ್ನ ಗೇನ್ ಮಾಡ್ಕೊಂಡಿದ್ದೀನಿ. ಅವಳು ಏನೇ ಹೇಳಿದ್ರು ನಾನು ಟ್ರಸ್ಟ್ ಮಾಡ್ತೀನಿ. ನನ್ನ ಸೆಕೆಂಡ್ ಕ್ವಶನ್ ಮಾಡಕ್ ರೈಟ್ಸ್ ಇಲ್ಲ ಅಂತಲ್ಲ, ಐ ಹ್ಯಾವ್ ಅ ರೈಟ್ಸ್, ಈವನ್ ಶಿ ಹ್ಯಾವ್ ಅ ರೈಟ್ಸ್. ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ಮೇಲೆ ಮಾಡಲ್ಲ. ಯಾಕಂದ್ರೆ ವಿ ಬಿಲ್ಡ್ ಅ ರಿಲೇಶನ್ಶಿಪ್ ವಿತ್ ಟ್ರಸ್ಟ್. ಬೇಸ್ ಏನಿದೆ ದಟ್ ಈಸ್ ಟ್ರಸ್ಟ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಗೈಸ್, ಈಗ ನಮ್ಮ ಟ್ರಸ್ಟ್ ನೀವು ಕೇಳಿದ್ರಿ ಸ್ಟೋರಿನ. ಐ ಮೀನ್ ನಿಮಗೆ ಎಷ್ಟುವರೆಗೂ ಅರ್ಥ ಆಗಿದೆ, ಎಷ್ಟುವರೆಗೂ ಅರ್ಥ ಆಗಿಲ್ಲ ಖಂಡಿತವಾಗ್ಲೂ ಗೊತ್ತಿಲ್ಲ. ಖಂಡಿತವಾಗ್ಲೂ ನಿಮ್ಮ ಟ್ರಸ್ಟ್ ಏನು, ನಿಮ್ಮ ಥರ ನಿಮ್ಗೆ ಏನಾದ್ರು ಒಪಿನಿಯನ್ಸ್ ಇದೆ ಟ್ರಸ್ಟ್, ಐ ಮೀನ್ ಇಫ್ ಯು ವಾಂಟೆಡ್ ಟು ಗಿವ್ ಎನಿಥಿಂಗ್ ಅಬೌಟ್ ದ ಟ್ರಸ್ಟ್, ದಯವಿಟ್ಟು ಕಮೆಂಟ್ ಸೆಕ್ಷನ್ಸಲ್ಲಿ ಕೊಡಿ. ಸೊ ದಟ್ ನಮಗೂ ಅರ್ಥ ಆಗುತ್ತೆ ಯಾವ ಥರ ಇದೆ ಆಚೆ ಪ್ರಪಂಚ. ಬಿಕಾಸ್ ನಮ್ಮ ಪ್ರಪಂಚ ತುಂಬ ಚಿಕ್ಕದು. ಬಟ್ ಇನ್ನೂ ಒಂದು ಹೇಳ್ತೀನಿ, ಅನಾಥವಾಗಿ ಬೆಳೆದಿರ್ತಾರಲ್ಲ ಹುಡುಗರು, ಸೊ ಅವರಿಗೆ ಹೆಣ್ಣಿನ ಬೆಲೆ ಖಂಡಿತ ಗೊತ್ತಿರುತ್ತೆ. ಯಾರ ಅಕ್ಕ ತಂಗಿರ್ ಜೊತೆ ಬೆಳೆದಿರ್ತಾರೋ ಅವ್ರಿಗೆ ಗೊತ್ತಿರಲ್ಲ. ಯಾರ ಅಕ್ಕ ತಂಗಿರ್ ಜೊತೆ ಬೆಳೆದಿರ್ತಾರೆ ಅವರೇ ರೇಪ್ ಮಾಡ್ತಾರೆ, ಅವರೇನೆ ಹ್ಯೂಮನಿಸ್ಟ್ ಆಗಿರ್ತಾರೆ, ಅವರೇನೆ ರೇಪಿಸ್ಟ್ ಆಗಿರ್ತಾರೆ, ಅವರೇನೆ ಪ್ರತಿಯೊಬ್ಬರಿಗೂ ಫ್ಲರ್ಟ್ ಮಾಡ್ಕೊಂಡ್ ಬಂದಿರ್ತಾರೆ. ಅದೇನೋ ಶಿಪ್ ಅಲ್ಲಿ ಇರ್ತಾರೆ ಪ್ರತಿಯೊಬ್ರು. ಅದೇನೆ ಯಾರು ತುಂಬಾ ಎಕ್ಸಾಂಪಲ್ಸ್ ಇದೆ, ತುಂಬಾ ಇದೆ. ಯಾರು ಅನಾಥವಾಗಿ ಬೆಳೆದಿರ್ತಾರೆ. ಫಾರ್ ಎಕ್ಸಾಂಪಲ್ ಸೀತಾರಾಮ ಮೂವಿ ತಗೊಳ್ಳಿ, ಅದ್ರಲ್ಲೂ ಅವನಷ್ಟೇ. ಯು ಸಾ ದಟ್ ಮೂವಿ, ಅದರಲ್ಲೂ ಅವನ ಅನಾಥ. ಹಾಗೇನೆ ಮೊನ್ನೆ ಯಾವುದು ಲವ್ ಯುನೋ ಯಾವುದು ಹೊಸದು ಮೂವಿ ಬಂದಿದೆ, ಆ ಮೂವಿಲೂ ಅಷ್ಟೇ. ಇಟ್ ಈಸ್ ಲೈಕ್ ನೆಕ್ಸ್ಟ್ ಲೆವೆಲ್. ಅವನು ಅನಾಥ, ಅಷ್ಟು ಚೆನ್ನಾಗಿ ನೋಡ್ಕೊಂತಾನೆ. ದಿಸ್ ಇಸ್ ದ ಅಕ್ಕ ತಂಗಿರಿದ್ದೂ ಸ್ವಂತ ತಾಯಿ ಜೊತೆಲಿದ್ದೂ ನಿಮಗೆ ಒಂದು ಹೆಣ್ಣಿನ ಬೆಲೆ ಗೊತ್ತಾಗಲ್ಲ ಒಬ್ಬೊಬ್ರಿಗೆ. ಇಲ್ಲಾಂದ್ರೆ ಒಂದು ಹೆಣ್ಣಿಗೆ ಅಣ್ಣ ತಮ್ಮ ಇದ್ರೂ
ಒಂದು ಹುಡುಗನ ಬೆಲೆ ಗೊತ್ತಾಗಲ್ಲ, ಆಸ್ ಅ ಟಾಯ್ ಥರ ಯೂಸ್ ಮಾಡ್ಕೊಳ್ಳೋದಾಗಿರಲಿ. ಐ ಮೀನ್ ಒಂದು ಏನಕ್ಕೆ ಅದು ಅದೇ ಆ ಸಿಚುಯೇಷನ್ಶಿಪ್ ಅನ್ನೋ ಒಂದು ಪದ ಇಲ್ಲ ರಿಲೇಷನ್ಶಿಪ್ಗೆ ಹಾಳು ಮಾಡ್ತಿದ್ಯೋ, ಇಲ್ಲ ಈ ಕಾಲದಲ್ಲಿ ನಿಮಗೆ ರಿಲೇಷನ್ಶಿಪ್ ಬೆಲೆನೇ ಗೊತ್ತಿದೆಯೋ ಗೊತ್ತಿಲ್ವೋ, ನಿಜವಾದ ಪ್ರೀತಿ ಅಂದರೆ ಏನು ಗೊತ್ತಿದೆಯೋ ಗೊತ್ತಿಲ್ವೋ, ನಂಗೆ ದಯವಿಟ್ಟು 100% ಗೊತ್ತಿಲ್ಲ. ಬಟ್ ನಾನು ಹೇಳೋದು ಅಂದರೆ ದಯವಿಟ್ಟು ಈಗ ಆಲ್ರೆಡಿ ತುಂಬ ಕಾಲ ಮುಂದೆ ಹೋಗಿದೆ, ಅಷ್ಟೊಂದು ಟೈಮ್ ಪಾಸ್ ಮಾಡೋಷ್ಟು ಪೇಷನ್ಸ್ ಇಲ್ಲ ಯಾರಿಗೂ. ಸೊ ಯಾರ ಲೈಫಲ್ಲೂ ಫ್ರೆಂಡ್ಶಿಪ್ ಅನ್ನೋ ಹೆಸರಲ್ಲಿ ಫ್ರೆಂಡ್ಶಿಪ್ ಅನ್ನೋ ಹೆಸರಲ್ಲಿ ಯಾವತ್ತೂ ಟೈಮ್ ಪಾಸ್ ಮಾಡಿಬಿಡಿ, ಇಲ್ಲ ರಿಲೇಷನ್ಶಿಪ್ ಅನ್ನೋ ಹೆಸರಲ್ಲಿ ಟೈಮ್ ಪಾಸು ಸಿಚುಯೇಷನ್ಶಿಪ್ ಅನ್ಕೊಂಡಿರ್ಬೇಡಿ. ಬಿಕಾಸ್ ಅದು ನಿಮಗೆ ಈಸಿ ಆಗಿರ್ಬೋದು ಹೇಳೋದಕ್ಕೆ, ದಟ್ ತುಂಬಾ ಕಷ್ಟ ರೀ, ನಿಜ ಹೇಳ್ತಿದ್ದೀನಿ, ಹುಡುಗಿರಿಗೆ ತುಂಬಾ ಕಷ್ಟ. ಪ್ಲೀಸ್ ಹುಡುಗಿರ್ ಲೈಫಲ್ಲಿ ಆಟ ಆಡಕ್ ಹೋಗ್ಬೇಡಿ, ದಯವಿಟ್ಟು ಅಷ್ಟನ್ನೇ ಕೇಳ್ಕೊಳ್ಳೋದು. ಹುಡುಗರು ಈ ತರ ಅಂದ್ರೆ ಹುಡುಗರಿಗೂ ಹುಡುಗಿರು ಎಷ್ಟೊಂದು ಜನ ಕೈ ಕೊಟ್ಟು ಹೋಗಿದ್ದಾರೆ. ಬಟ್ ಎಲ್ಲ ಹುಡುಗಿರು ಒಂದೇ ತರ ಇರಲ್ಲ, ಎಲ್ಲ ಹುಡುಗರು ಒಂದೇ ತರ ಇರಲ್ಲ. ಈ ತರ ಇರೋರು ದಯವಿಟ್ಟು ತಿದ್ಕೊಳ್ಳಿ ಅಷ್ಟೇ. ನಾವೇನೋ ತಪ್ಪಂಗೆ ಮಾತಾಡಿದ್ರೆ ಕ್ಷಮಿಸಿ, ಇನ್ನೇನು ಇಲ್ಲ. ಸೊ ಗೈಸ್, ಮೀಟ್ ಮಾಡೋಣ ಆದಷ್ಟು ಬೇಗ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್ ಬಾಯ್. ಬಾಯ್.